ಹೈ, ಎಲ್ಲರಿಗೂ ಸುಸ್ವಾಗತ. ಚಾಪ್ಟರ್ 14ನೇದು ಮಾಡ್ತಾಯಿದ್ವಿ. ಅದರಲ್ಲಿ ಗ್ರಾಮರ್ ಏನೇನು ಅಂದರೆ ರಿಕ್ವೆಸ್ಟ್ ಮಾಡೋದು, ಪರ್ಮಿಷನ್ ಕೇಳೋದು, ಆಮೇಲೆ ಪ್ರೆಸೆಂಟ್ ಟೆನ್ಸಲ್ಲಿ ಹೇಳೋದು. ಓಕೆ, ನೆನ್ನೆ ರಿಕ್ವೆಸ್ಟ್ ಮಾಡೋದನ್ನ ಕೇಳ್ಕೊಂಡ್ವಿ. ಎಸ್, ಈಗ ಇಲ್ಲಿದೆ ನೋಡಿ, ರಿಪೋರ್ಟೋ ಮಿಸೆಮಸ್, ರಿಪೋರ್ಟನ್ನು ತೋರಿಸ್ತೀನಿ. ಸೊ ನೀವು ನನಗೆ ಹೇಳ್ತೀರಾ ತೋರಿಸಿ ಅಂತ. ಅವಾಗೇನಾಗುತ್ತೆ, ಯಾರು ಸಾಗರ್ ಸನ್ ಎಸ್, ಮಿಸೆತೆ ಕುದಾಸಾಯ್, ಮಸ್ಸು ಹೋಗುತ್ತೆ, ತೇ ಕುದಾಸಾಯ್ ಬರುತ್ತೆ. ಆದರೆ ಇಲ್ಲಿ ನೀವು ಭಾಳ ಹುಷಾರಾಗಿರಬೇಕು. ಸುಮ್ಮನೆ ವರ್ಬ್ ಸಿಕ್ತು ಅಂತ ತೇ ಕುದಾಸಾಯ್ ಹಾಕಂಗಿಲ್ಲ. ಯಾಕೆ? ಅಂದ್ರೆ ಅದರಲ್ಲಿ ಬೇರೆ ಬೇರೆ ವರ್ಬ್ ಗ್ರೂಪ್ ಮಾಡಿದಾರಲ್ಲ. ಗ್ರೂಪ್ ಮಾಡಿದ್ದಾರೆ, ಗ್ರೂಪ್ 1 ಗ್ರೂಪ್ 2 ಅಂತ. ಹೆಂಗೆ ಗೊತ್ತಾಗುತ್ತೆ ಗ್ರೂಪ್ 1 ಗ್ರೂಪ್ 2 ಅಂತ? ಅದೇ ಅಂದ್ರೆ ಬಂತು ಅಂದ್ರೆ ಅದು ಗ್ರೂಪ್ 1. ಎಸ್, ಅದು ಎಲ್ಲಿ ಬರುತ್ತೆ ನೋಡಿ, ಮಸು ಪಕ್ಕದಲ್ಲಿರುತ್ತೆ ಯಾವಾಗಲೂ. ಓಕೆ, ಒಂದು ವರ್ಬ್ ತೊಗೊಂಡು ಮಸು ಪಕ್ಕದಲ್ಲಿರುತ್ತೆ. ಇದೇ ಮಸು ಪಕ್ಕದಲ್ಲಿ. ಉದಾಹರಣೆಗೆ ಇದು ಚಿ, ಈ ಸೌಂಡ್ ಇದೆ. ಸೊ ಇದು ಗ್ರೂಪ್ 1. ಅವಾಗೇನು ಮಾಡ್ತೀರಾ? ಅವಾಗ ಒತ್ತಕ್ಷರ ಹಾಕ್ತೀನಿ. ವಾಹ್, ಸೂಪರ್, ನೀವು ಚೆನ್ನಾಗಿ ಕಲ್ತ್ಕೊಂಬಂದಿದ್ದೀರಾ. ಎಸ್, ಒತ್ತಕ್ಷರ ಹಾಕಬೇಕು. ಎಸ್, ಈ ಥರ ರೂಲ್ಸ್ಗಳಿದ್ದಾವೆ. ಸುಮ್ಮನೆ ತೇಕ್ ಉದಾಸೆ ಅಂತ ಹಾಕಕ್ಕೆ ಬರಲ್ಲ. ದೀರ್ಘವಾಗಿ ಹೇಳಬೇಕು, ನುಂಗಿ ಹೇಳಬೇಕು, ಒತ್ತು ಹೇಳಬೇಕು. ಅವೆಲ್ಲ ಗ್ರೂಪ್ 1 ಅಂತ ಆಗುತ್ತೆ. ಗ್ರೂಪ್ 2ಗೆ ಭಾಳ ಸಿಂಪಲ್ಲು. ಎ ಸೌಂಡ್ ಇದೆ, ಸಿಂಪಲಾಗಿ ಮಸು ತೆಗಿ, ತೇಕ್ ಉದಾಸೆ ಹಾಕು. ಇಲ್ಲೇ ಇದೆ ಉದಾಹರಣೆಗೆ, ಅಕೆ ಮಸ್. ಸೊ ಮಸು ತೆಗಿತೀನಿ, ಅಕೆತೆ ಕುದಾಸಾಯ್. ನೀವು ನನಗೆ ಹೇಳ್ತೀರಾ ಅಕೆತೆ ಕುದಾಸಾಯ್, ಮದೋವೋ ಅಕೆತೆ ಕುದಾಸಾಯ್. ನಾನೇನು ಮಾಡ್ತೀನಿ, ಹೋಗ್ತೀನಿ ಕಿಟಕಿ ಹತ್ರ, ಕಿಟಕಿ ತೆಗಿತೀನಿ. ಯಾಕೆ? ನೀವು ನನಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ. ಎಸ್, ತೇ ಕುದಾಸಾಯ್. ಓಕೆ, ನೆಕ್ಸ್ಟ್ ಫಾರ್ಮಿಗೆ ಹೋಗೋಣ. ನೆಕ್ಸ್ಟ್ ಏನು, ಇದಕ್ಕೆ ಬರೋಣ, ಪ್ರೆಸೆಂಟ್ ಟೆನ್ಸಿಗೆ ಬರೋಣ. ಯಾವುದಿದು? ಇಲ್ಲಿದೆ ನೋಡಿ, ಇದು ಒಂದು ಡನ್. ಎರಡನೇದು, ಮೀರಾ ಅವರು ಈಗ ಏನು ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಮೇಲೇನು ತೇ ಕುದಾಸಾಯ್ ಆದರೆ ಇಲ್ಲಿ ತೇ ಇಮಸ್. ಇಲ್ಲಿ ಏನು ತೇ ಇಮಸ್. ಕನ್ನಡದ ಹೇಳೋದಾದರೆ ಮಾಡ್ತಾ ಇದ್ದಾರೆ. ಸೊ ಇಮಸ್ ಅಂದರೆ ಗೊತ್ತಾ, ಕೇಳಿದಿರಲ್ಲ, ಇಮಸ್ ಇದ್ದೀನಿ, ಇದ್ದಾರೆ, ಅದೇ ಇಮಸ್ ನೋಡಿ. ಇದು ತೇ ಇಮಸ್, ತೇ ಇದ್ದಾರೆ. ಎಷ್ಟು ಸಿಮಿಲಾರಿಟಿ ಇದೆ ಗ್ರಾಮರ್ ಕನ್ನಡ ಜಪಾನೀಸ್ಗೆ. ಶಿಮಸ್, ಒಂದು ನಿಮಿಷ, ಶಿಮಸ್ ಮಾಡ್ತೀನಿ, ಈಗ ಮಾಡ್ತಾ ಇದ್ದೀನಿ. ಮಸ್ಸು ಹೋಗುತ್ತೆ, ತೇ ಕುದಾಸಾಯ್ ಥರ ಇದು ರೂಲ್ಸು ಸೇಮು. ಮಸ್ಸು ಹೋಗುತ್ತೆ, ತೇ ಇಮಸ್. ಅರ್ಥ ಮಾಡ್ತಾ ಇದ್ದೀನಿ, ಇಷ್ಟೇ ರೂಲ್ಸು. ಮತ್ತು ವರ್ಬ್ 1 ವರ್ಬ್ 2 ಅಂತ ಬರುತ್ತೆ. ಇದು ದೀರ್ಘವಾಗಿ ಹೇಳಬೇಕು, ಇದು ನುಂಗಿ ಹೇಳಬೇಕು, ಇದು ಒತ್ತಕ್ಷರ ಕೊಟ್ಟು ಹೇಳಬೇಕು. ಎಸ್, ನಾವು ನಿನ್ನೆ ವರ್ಬ್ಸ್ಗಳನ್ನ ನೋಡಿದ್ವಿ, ಅದನ್ನೇ ಪ್ರಾಕ್ಟೀಸ್ ಮಾಡೋಣ. ಹೈ, ದೆಂಕಿಯೋತ್ಸ್ಕೆಮಸ್. ಯಾರು ರಘುಸನ್ ಇದ್ದಾರಾ? ಇಲ್ಲ ಅನಿಸುತ್ತೆ. ಹರ್ಷಿತಾ ಸರ್. ಹೈ, ದೆಂಕಿಯೋತ್ಸ್ಕೆಮಸ್ ಅಂದರೆ ಏನು? ಲೈಟನ್ನು ಆನ್ ಮಾಡ್ತೀನಿ. ಲೈಟನ್ನು ಆನ್ ಮಾಡ್ತೀನಿ. ನೀನು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಮಾಡಿ ಅಂತ. ಸ್ಕೆಮಸ್ ಇಲ್ಲಿದೆಲ್ಲ. ಬೆಂಕಿಯು
てください。ಎಸ್ ದೆಂಕಿಯೋ ಸ್ಕೆತೆ ಕುದಸೈ. ಈಗ ದೆಂಕಿಯೋ ಏನು ಮಾಡ್ತೀನಿ, ಸುಕೆ ತೇ ಇಮಸ್. ನಾನು ಹೇಳ್ತೀನಿ ಮಾಡ್ತಾ ಇದ್ದೀನಿ. ದೆಂಕಿಯೋ ಸ್ಕೆತೆ ಇಮಸ್. ಲೈಟನ್ನು ಆನ್ ಮಾಡ್ತಾ ಇದ್ದೀನಿ, ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಸೊ ಸೇಮ್ ರೂಲು. ಎಸ್ ಇದು ದೆಂಕಿಯೋ ಕೆಶಿಮಸ್ ಅಲ್ವಾ? ಹಾಂ ಕೆಶಿತೆ ಇಮಸ್. ಎಸ್ ಕೆಷ್ಟೇ ಇಮಸ್. ಶಿ ಇದು ಈ ಗ್ರೂಪ್ 1, ಆದರೆ ಶಿ ಇರೋದ್ರಿಂದ ಇದು ಗ್ರೂಪ್ 2 ಥರ ಮಸು ತೆಗೆದು ತೇಮಸ್ ಹಾಕಬೇಕು ಅಷ್ಟೇ. ದೆಂಕಿಯೋ ಕೆಷ್ಟೇಮಸ್. ಮಾಡ್ತಾ ಇದ್ದೀನಿ, ಇನ್ನೂ ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಮದೋವೋ ಅಕೆಮಸ್. ಹಾಂ ಸೊ ಅಕೆತೆ ಇಮಸ್. ಎಸ್ ಒತ್ತು ಹೇಳಬಾರ್ದು, ಅಕೆತ್ತೆ ಅಲ್ಲ, ಅಕೆತೆ ಇಮಸ್. ಅಕೆತೆ ಇಮಸ್. ಹೈ ಮದೋವೋ ಅಕೆತೆ ಇಮಸ್. ಶಿಮೆಮಸ್. ಹಾಂ ಶಿತೆ ಇಮಸ್. ಶಿತ್ತೆ ಇಮಸ್. ಶಿಮೆತೆ ಇಮಸ್. ಎಸ್ ಶಿಮೆತೆ ಇಮಸ್. ಮುಚ್ತಾ ಇದ್ದೀನಿ, ಕಿಟಕಿಯನ್ನು ಮುಚ್ತಾ ಇದ್ದೀನಿ. ಸೊ ಇಸೋಗಿಮಸ್. ಇಸೋಗಿತೆ ಇಮಸ್. ಗೀ ಇರೋದನ್ನ ಹೇಳ್ಬೇಕು. ಇಸೋಯಿದೆ ಇಮಸ್. ಇಸೋಯಿದೆ ಇಮಸ್. ಮೇಲೆ ಮಾಡಿದಲ್ಲ, ಇಲ್ಲಿ ಬರ್ತಿದ್ದೀನಿ ನೋಡಿ. ಇಸೋಯಿದೆ ಇಮಸ್. ಎಸ್ ಸೊ ಪ್ರಾಕ್ಟೀಸ್ ಬೇಕು. ಈ ರೂಲ್ಸ್ನ ಮಂದಟ್ ಮಾಡ್ಕೊಳಕ್ಕೆ ಪ್ರಾಕ್ಟೀಸ್ ಮಾಡಿ ಬರುತ್ತೆ. ಈಗ ರೂಲ್ಸ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಎಸ್ ನೆಕ್ಸ್ಟ್ ಯಾರು, ಕಲೇಸನ್. ಹೈ ಖಬಾನ್ ಓ ಮೊಚಿಮಸ್ ಅಂದರೆ ಗೊತ್ತಾ? ಖಬಾನ್ ಅಂದರೆ ಗೊತ್ತು, ಬ್ಯಾಗು. ಬ್ಯಾಗನ್ನು ಏನು ಮಾಡಿದ್ದಾರೆ ಆ್ಯಕ್ಷನ್. ಮೊಚಿಮಸ್ ಅಂದರೆ ಹಿಡ್ಕೊತೀನಿ. ಹಾಂ ಖಬಾನ್ ಓ ಮೊಚಿಮಸ್, ಬ್ಯಾಗನ್ನು ಹಿಡ್ಕೊತೀನಿ. ಖಬಾನ್ ಓ ಮತ್ತೆ ಕುದಸಾಯ್. ನಿಮಗೆ ಭಾರ ಆಗ್ತಿದೆ, ನನಗೆ ರಿಕ್ವೆಸ್ಟ್ ಮಾಡ್ತೀರಾ, ಸೊ ನಾನು ಏನು ಮಾಡ್ತೀನಿ, ಹಿಡ್ಕೊತೀನಿ. ಖಬಾವು ಮತ್ತೆ ಕುದಸಾಯ್. ಈಗ ನೀವು ನನ್ನ ನೋಡ್ತೀರಾ, ನೋಡ್ಬಿಟ್ಟು ಹೇಳ್ತೀರಾ ಬೇರೆಯವ್ರಿಗೆ ಏನಂತ, ಬ್ಯಾಗನ್ನು ಹಿಡ್ಕೊಂಡು ಇದ್ದಾರೆ. ಸೂಪರ್. ಖಬಾವೋ ಮೊತ್ತೆ ಇಮಸ್. ಮೊಚಿಮಸ್ ಇದ್ದಿದ್ದು ಒತ್ತು ಹೇಳಬೇಕು, ಯಾಕಂದರೆ ಇದು ಚಿ, ಈ ಸೌಂಡು ಚಿ ಇರೋದ್ರಿಂದ ಒತ್ತು ಹೇಳಬೇಕು. ಎಸ್ ಖಬಾವು ಮತ್ತೆ ಇಮಸ್. ಪರವಾಗಿಲ್ಲ, ರೂಲ್ಸ್ ಗೊತ್ತಿದೆ. ಎಸ್ ಆಯಿತಾ, ಇದಕ್ಕೆ ಬರೋಣ. ಚೈತ್ರ ಸರ್. ಹಾಂ ಅದು ಕಬಾನು ಮತ್ತೆ ಇಮಸ್ ಅಂದ್ರೆ ಹಿಡ್ಕೊಂಡೇ ಇದಾರೇನ ಹಿಡ್ಕೊಂಡಿದ್ದೀನಿ ಅಂತ ಅರ್ಥ. ಓಕೆ, ಇದಾರೋ ಇದ್ದೀನಿ ಅಂತನಾ? ಹಾಂ ಸರ್. ಓಕೆ, ರೆಸ್ಪೆಕ್ಟ್ಫುಲ್ಲು ಇಲ್ಲ ಏನು ಅಂತ? ಹಾಂ ಸರ್. ಇದನ್ನು ಹೆಂಗೆ ಗೊತ್ತಾ ನೀವು ನೋಡಿ, ನಮ್ಮದು ಕನ್ನಡದಲ್ಲಿ ಈ ವರ್ಬಲ್ಲಿ ಲಿಂಗ ಇದೆ. ಹಿಡ್ಕೊಂಡಿದ್ದಾಳೆ, ಹಿಡ್ಕೊಂಡಿದ್ದಾನೆ, ಹಿಡ್ಕೊಂಡಿದ್ದಾರೆ. ನಾವೆಲ್ಲ ವರ್ಬಲ್ಲೇ ಹೇಳ್ಬಿಡ್ತೀವಿ ಕ್ರಿಯಾದಲ್ಲೇ. ಆದರೆ ಜಾಪನೀಸವ್ರು ಹಂಗೆ ಬರಲ್ಲ. ಜಾಪನೀಸವರು ಎಕ್ಸ್ಪ್ಲಿಸಿಟ್ಲಿ ಮೆನ್ಷನ್ ಮಾಡಲೇಬೇಕು ಅವ್ರ ಹೆಸ್ರನ್ನ. ಈಗ ಸತೋಸಾನ್, ಸಾನ್ ಬಂತಲ್ಲ, ಸತೋಸಾನ್ವ. ಸೊ ಯಾರು ಹಿಡ್ಕೊಂಡಿದ್ದಾರೆ? ಸತೋಸಾನ್ವ ಖಬಾವೋ ಮೊತ್ತೇಮಸ್. ಸೊ ಇಲ್ಲಿ ನಾವು ಲಿಂಗ ಭೇದ ಮಾಡ್ತೀವಿ, ಅವರು ಲಿಂಗ ಭೇದ ಮಾಡಲ್ಲ ವರ್ಬಲ್ಲಿ. ನಮಗೆ ನಮ್ಮ ಕನ್ನಡದಲ್ಲಿ ಹಿಡ್ಕೊಂಡಿದ್ದಾಳೆ ಅಂದರೆ ಸಾಕು, ನಿಮಗೆ ಗೊತ್ತಾಗುತ್ತೆ ಅದು ಹುಡುಗಿ ಅಂತ. ಸೊ ಜಾಪನೀಸಲ್ಲಿ ಹಂಗೆ ಬರಲ್ಲ, ಅವರು ಹೆಸರನ್ನ ಮೆನ್ಷನ್ ಮಾಡಲೇಬೇಕು ಈ ಥರ. ಎಸ್ ಸತೋಸಾನ್ವಾ ಖಬಾವು ಮತ್ತೆ ಮಸ್, ಅವರು ಹಿಡ್ಕೊಂಡಿದ್ದಾರೆ. ಒಳ್ಳೆ ಪ್ರಶ್ನೆ. ಸೆನ್ಸೆ, ಇವಾಗ ನಾನು ಬ್ಯಾಗ್ನ ಇಟ್ಕೊಂಡಿದ್ದೀನಿ ಅಂತ ಅನ್ನೋದಕ್ಕೆ ವತಾಶಿವ ಅಷ್ಟೇನಾ, ಅಷ್ಟೇ, ಬೇರೆದೇನಾದ್ರು ಚೇಂಜ್ ಆಗುತ್ತಾ? ಅಷ್ಟೇ ಹೆಸರು. ವತಾಶಿವ ಖಬಾವು ಮತ್ತೆ ಮಸ್, ನಾನು ಇದನ್ನು ಇಟ್ಕೊಂಡಿದ್ದೀನಿ ಅಷ್ಟೇ. ಓಕೆ, ಎಲ್ಲರಿಗೂ
ರೂಲ್ಸ್ ಗೊತ್ತಾಗಿದೆ ಅನ್ಕೊತೀನಿ. ಇದೊಂದು ನೋಡೋಣ. ಸೊ ನಿಹೋಂಗೋ ಇದೊಂದು ಹೇಳಿ ಚೈತ್ರ ಸರ್. ನಿಹೋಂಗೋ ಓಶಿಯಮಾಸ್. ಹಾಂ ಜಾಪನೀಸನ್ನು ಹೇಳ್ಕೊಡ್ತೀನಿ. ಹಾಂ ನಿಹೋಂಗೋ ಓಶಿಯತೆ ಕುದಸಾಯ್. ಜಾಪನೀಸನ್ನು ಹೇಳ್ಕೊಡಿ ಪ್ಲೀಸ್. ಹಾಂ ಈಗ ಅವ್ರು ಹೇಳ್ಕೊಡ್ತಾ ಇದ್ದಾರೆ. ನೀವು ಕ್ಲಾಸಿಗೆ ಹೋಗಿದ್ದೀರಾ, ಟೀಚರ್ ನೋಡ್ತೀರಾ, ಅವ್ರು ಬೋರ್ಡ್ ಮುಂದೆ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ. ನಿಹೋಂಗೋ ಓಶಿಯತೆ ಇಮಾಸ್. ಎಸ್, ನಿಹೋಂಗೋ ಒಶಿಯತೆ ಇಮಸ್. ನಿಹೋಂಗೋ ಒಶಿಯತೆ ಇಮಸ್ ಹೇಳ್ಕೊಡ್ತಾ ಇದ್ದಾರೆ. ಎಸ್, ಇಷ್ಟೇ. ಇದು ಏನು ಕಲ್ತ್ವಿ ನಾವು? ಪ್ರೆಸೆಂಟ್ ಫಾರ್ಮಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ಕಲ್ತ್ವಿ. ಅಂದರೆ ವಾಸ್ತವ ನಡೀತಾ ಇದೆ ಅದನ್ನು ಹೇಳೋದನ್ನ ಕಲ್ತ್ವಿ ತೇ ಇಮಸ್ ಮುಖಾಂತರ. ಎಸ್, ನೆಕ್ಸ್ಟ್ ಮೂರನೇದು ಪರ್ಮಿಷನ್ ಕೇಳೋದು. ತೆಗಿಲಾ? ಸೊ ಇದನ್ನ ಹೆಂಗೆ? ಇದು ಶಿಮಶೋಕ ಟೋನ್ ನೋಡಿ. ಶಿಮಶೋಕ ಅಕೆಮಶೋಕ ತೆಗಿಲ. ಮದೋ ಅಕೆಮಶೋಕ ಮದೋ ಶಿಮೆಮಶೋಕ. ಎಸ್, ಇದು ಭಾಳ ಈಸಿ. ಇಲ್ಲೇನು ತೆಗಿಯೋದಿಲ್ಲ, ಆ್ಯಡ್ ಮಾಡೋದು. ಶಿಮಸ್ ಇರುತ್ತೆ, ಶಿಮಶೋಕ ಅಂತ ಬರುತ್ತೆ. ಉದಾಹರಣೆಗೆ ಓಕೆ, ಮದೋ ದೆಂಕಿ. ಇಲ್ಲಿ ಚೆನ್ನಾಗಿದೆ ಹೇಳ್ಬೋದು, ಭಾಳ ಸಮಂಜಸವಾಗಿದೆ ಇದು. ದೆಂಕಿಯೋತ್ಸ್ಕೆಮಸ್. ಲೈಟ್ ಆನ್ ಮಾಡಬೇಕು ಆಯಿತಾ? ನೀವು ಲೈಟ್ ಆನ್ ಮಾಡಬೇಕು. ಕತ್ಲು ಕಾಣ್ತಾ ಇದೆ, ಆದರೆ ರಾತ್ರಿ ಆಗಿದೆ, ಎಲ್ಲ ಮಲಗಿರ್ತಾರೆ, ಡಿಸ್ಟರ್ಬೆನ್ಸು. ಅವನಿಗೆ ಪರ್ಮಿಷನ್ ಕೇಳ್ತೀರಾ ನಾವು ಓದಬೇಕು ಅಂತ, ಓದೋಕ್ಕೋಸ್ಕರ ಲೈಟ್ ಆನ್ ಮಾಡೋಕ್ಕೆ. ಎಸ್, ನನಗೆ ಕೇಳಿ ಸಾಗರ್ ಸರ್, ಲೈಟ್ ಹಾಕ್ಲಾ? ಲೈಟನ್ನು ಹಾಕ್ಲಾ? ದೆನ್ವಾ ಮಾಡ್ತೀರಾ? ಫೋನ್ ಮಾಡ್ತೀರಾ ನನಗೆ? ಹಾಂ, ಮಸ್ಸಿದ್ದು. ಎಸ್, ಸುಖೇಮಶೋಕ. ಅವಾಗ ನಾನು ಹೇಳ್ತೀನಿ ಓಕೆ ಮಾಡಲಾ ಅಂತ ಕೇಳ್ತೀರಾ, ನಾನು ಹೇಳ್ತೀನಿ ಪೊಲೈಟಾಗಿ ಮಾಡಿ. ಸುಖೇತೆ ಕುದ ಸಾಯ್. ಅದಕ್ಕೆ ರಿಪ್ಲೈ ಪಾಸಿಟಿವ್ ಆಗಿ ನೆಗೆಟಿವ್ ಆಗಿ ಹೇಳ್ಬೋದು. ಅದು ನೆಕ್ಸ್ಟ್ ಚಾಪ್ಟರ್. ಇನ್ನೊಂದು ಮತ್ತಿನ್ಯಾರು ಹೇಳ್ತಾರೆ? ಓಕೆ, ಇದನ್ನು ಎಲ್ಲರೂ ಒಂದೊಂದು ಹೇಳ್ಬೇಡಿ. ಹರ್ಷಿತಾ ಸರ್, ಈಗ ನೀವು ಮಲಗ್ತೀರಾ, ಲೈಟ್ ಆನ್ ಆಗಿದೆ, ಕೇಳ್ತೀರಾ ಪರ್ಮಿಷನ್ ಆಫ್ ಮಾಡಲಾ ಅಂತ. ಓಕೆ, ಆಫ್ ಮಾಡ್ಲಾ? ಬೆಂಕಿಯು ಕೇಶಿಮಶೋಕ. ಎಸ್, ಇನ್ನೊಂದ್ಸಲಿ. ಬೆಂಕಿಯು ಕೇಶಿಮಶೋಕ. ದೆಂಕಿಯೋ ಕೆಶಿಮಶೋಕ. ಎಸ್, ದೆಂಕಿ. ಈಗ ಕಲೇಸನ್, ನಿಮಗೆ ಗಾಳಿ ಜೋರಾಗಿ ಬರ್ತಾಯಿದೆ, ಆಗ್ತಿಲ್ಲ, ಕೇಳ್ತೀರಾ, ಟ್ರೈನಲ್ಲಿ ಕೂತಿದ್ದೀರಾ, ಪಕ್ಕದವ್ರಿಗೆ ಕೇಳ್ತೀರಾ ಕ್ಲೋಸ್ ಮಾಡಲಾ ಅಂತ. ಕಿಟಕಿಯನ್ನು ಮದೋ ಸೇರಿಸೋದು ಅಷ್ಟೇ. ಮಸ್ಸಿದ್ದು ಸೌಂಡ್ ಚೇಂಜ್ ಆಗುತ್ತೆ, ಸೇರಿಸ್ತೀರಾ. ಇಲ್ಲಿ ಮೇಲ್ ಮಾಡಿದ್ದಾರೆ ನೋಡಿ, ಇಲ್ಲಿ ಮೇಲ್ ಮಾಡಿದ್ದಾರೆ. ಎಸ್, ಅಕೆಮಶೋಕ. ಅಲ್ಲಲ್ಲ, ಮದೋ ಅಕೆಮಸ್ ಅಂದರೆ ಕಿಟಕಿಯನ್ನು ತೆಗಿತೀನಿ. ಅಕೆಮಸ್ ಅಂದರೆ ತೆಗಿತೀನಿ. ಏನನ್ನು ತೆಗಿತೀರಾ? ಕಿಟಕಿಯನ್ನು ತೆಗಿತೀರಾ. ನಾನು ಅವಾಗಲೇ ಶಿಮೆಮಸ್ ಅಂತ ಅಂದ, ಕನ್ಫ್ಯೂಸ್ ಮಾಡಿದೆ ನಾನು. ಓಕೆ, ಮದೋ ಅಕೆಮಸ್, ಕಿಟಕಿಯನ್ನು ತೆಗಿತೀನಿ ಆಯಿತಾ? ಸೊ ಗಾಳಿ ಬೇಕು ನಿಮಗೆ ಆಯಿತಾ? ಟ್ರೈನಲ್ಲಿ ಕೂತಿದ್ರೆ ಗಾಳಿ ಬೇಕು, ಪಕ್ಕದವರಿಗೆ ಕಿಟಕಿ ಪಕ್ಕ ಕೂತವರಿಗೆ ಹೇಳ್ತೀರಾ ಮದೋ ಅಕೆಮಶೋಕ, ಕಿಟಕಿಯನ್ನು ತೆಗಿಲ್ಲ. ಎಸ್, ಏನು ಡೌಟ್ ಇದೆಯಾ? ಈಗ ಚೈತ್ರ ಸರ್ ಏನು ಮಾಡ್ತೀರಾ? ನಾನು ಬ್ಯಾಗ್ ಇಟ್ಕೊಂಡಿದ್ದೀನಿ,
ನಾನು ನೋಡಿಬಿಟ್ಟು ಸಿಂಪತಿ ಬರುತ್ತೆ, ನೀವು ಕೇಳ್ತೀರಾ. ಕಬಾನ್ ಓ ಮೊಟ್ಟೆ ಕಬಾನ್ ಓ ಮೊಚಿಮಸ್ ಇದೇನಾಗುತ್ತೆ? ಬೇ ಹಾಂ, ಮಚಿಮ್ ಓ ಮೊಚಿಮಾಸ್ ಕಬಾನ್ ಓ ಮೊಚಿಮಾ ಸರಿ, ಹಾಂ ಇಲ್ವ ಕ್ಯಾಪ್. ಮೊಚಿಮಾಶೋಕ ಹಾಂ ಎಸ್, ಕಬಾವು ಮೊಚಿಮಶೋಕ. ಕಬಾವು ಮೊಚಿಮಶೋಕ. ಅವನಿಗೆ ಅದೇ ಅವ ಹೇಳ್ತೀನಿ. ಹೈ ಮತ್ತೆ ಕುದ ಸಾಯ್. ಎಸ್, ಇನ್ಯಾರು ಹೊಡೆದ್ರು? ಸಾಗರ್ ಸರ್. ಹ್ಞೂ, ಶಶಿನ್ ಓ. ಹಾಂ, ಶಾಶಿನ್ ಅಲ್ಲ, ಶಶಿನ್. ಶಶಿನ್ ಓ ತೊರಿಮಶೋಕ. ಹಾಂ, ತೊರಿಮಶೋಕ. ಸೊ ಇಲ್ಲಿ ಎಳಿಬೇಕಿಲ್ಲಿ ತೊರಿಮಶೋಕ. ಹಾಂ, ಇಲ್ಲಿ ಏನು ದೀರ್ಘಾಕ್ಷರ ಇದೆ. ತೊರಿಮಶೋಕ. ಎಸ್ ಎಸ್, 3 ರೂಲ್ಸ್ ಆಯಿತು. ರಿಕ್ವೆಸ್ಟ್ ಮಾಡೋದು ಕಲ್ತ್ವಿ, ಪರ್ಮಿಷನ್ ಕೇಳೋದು ಕಲ್ತ್ವಿ, ಆಮೇಲೆ ಪ್ರೆಸೆಂಟ್ ಟೆನ್ಸ್ ವಾಸ್ತವ ಆಗ್ತಾ ಇರೋದನ್ನ ಹೇಳೋದನ್ನ ಕಲ್ತ್ವಿ. ಎಸ್, ವೊಕ್ಯಾಬ್ಯುಲರಿ ನೋಡೋದಿತ್ತಲ್ಲ, ಇದೊಂದು ಓದ್ತೋಗಿ. ಯಾರು? ಕಲೇಸನ್. ಸುವರಿಮಸ್ ಕುತ್ಕೊಂತೀನಿ. ಟಚಿಮಸ್ ಹೇಳ್ತೀನಿ. ಎಸ್, ಐರಿಮಸ್ ಸೂಪರ್. ಕಾಫಿ ಶಾಪಿಗೆ ಎಂಟರ್ ಆಗ್ತೀನಿ. ಹಾಂ, ಎಂಟರ್ ಆಗ್ತೀನಿ, ಇಲ್ಲ ಒಳಗೆ ಹೋಗ್ತೀನಿ. ಎಸ್. ಡೆಮಸ್ ಹಾಂ, ಕಾಫಿ ಶಾಪಿಂದ ಹೊರಗೆ ಹೋಗ್ತೀನಿ. ಹಾಂ, ಕಾಫಿ ಶಾಪ್ ಇಂದ. ನೋಡಿ, ಅಲ್ಲಿ ಕರ ಆಗಬೇಕಿತ್ತು, ಕರನೂ ಬರುತ್ತೆ, ಬಟ್ ಇವರು ಪ್ರಿಫರ್ ಮಾಡೋದು ಓ. ಸೊ ಈ ಥರ ಬಂದಾಗ ಇದು ಎಕ್ಸೆಪ್ಷನ್ ನೆನ್ಪಿಟ್ಕೊಬೇಕು. ಡೆಮಸ್ ಅಂತ ಬಂದಿದೆ, ಅದಕ್ಕೆ ನಾನು ಓ ಸೇರಿಸಿ ಹೇಳಬೇಕು ಯಾವಾಗಾದರೂ ಹೇಳಬೇಕಾದ್ರೆ ಎಕ್ಸಿಟ್ ಆಗ್ತೀನಿ ಅಂತ. ಕಿಸ್ಸಾತೆನ್ ಓ ಡೆಮಸ್. ಎಸ್. ಫುರಿಮಸ್ ಮಳೆ. ಹಾಂ, ಮಳೆ ಫುರಿಮಸ್ ಅಂದರೆ ಬರುತ್ತೆ. ಸೊ ಇಲ್ಲೇನು ಬರುತ್ತೆ? ಅಮೇಗ ಮಳೆ ಬರುತ್ತೆ. ಎಸ್, ಮಳೆ ಬರುತ್ತೆ. ಸೊ ಅಮೇಗ ಫುರಿಮಸ್, ಮಳೆ ಬರುತ್ತೆ. ಹಾಂ, ಇದೊಂದು ಕಾಫಿ ಶ್ರೀಮಸ್. ಎಸ್, ಕಾಪಿ ಮಾಡ್ತೀನಿ. ಕಾಪಿ ಮಾಡ್ತೀರಾ? ಎಕ್ಸಾಮಲ್ಲಿ ಕಾಪಿ ಮಾಡ್ತೀರಾ? ಅದಾ? ಜೆರಾಕ್ಸ್ ಕಾಪಿ. ಎಸ್, ನೈಸ್. ಹೈ, ಇದ್ಯಾರು ಹೇಳ್ತಾರೆ? ಸಾಗರ್ ಸರ್. ಬೆಂಕಿ, ಎಲೆಕ್ಟ್ರಿಸಿಟಿ, ಲೈಟು. ಈಗ ನಿಮ್ಮ ರೂಮಲ್ಲಿ ಉರಿತಿದೆಯಲ್ಲ ಲೈಟ್, ಅದು ಬೆಂಕಿ. ಎಸ್, ಏರ್ಕೋನ್, ಏರ್ ಕಂಡೀಷ್ನರ್. ಅದನ್ನು ಕಥಕಾನದಲ್ಲಿ ಹೇಳಿದರು. ಇದು ಎಂಥದ್ದು ವರ್ಡ್ ಇದು? ಪರದೇಶೀಯ ಪದ, ಅದಕ್ಕೆ ಕಥಕಾನ. ಪಸುಪೋತೋ. ಸೂಪರ್, ಹೇಳಿದ್ದೀರಾ. ಹಾಂ, ಪಸ್ಪೋತೋ, ಪಾಸ್ಪೋರ್ಟ್. ನಮಾಯ್, ನೇಮ್, ಹೆಸರು. ಜ್ಯೂಸೋ. ಹಾಂ, ಜ್ಯೂಸೋ ಹೇಳ್ದೇಳಬೇಕು. ಸೂಪರ್. ಅಂದರೆ ಅಡ್ರೆಸ್ಸು. ವಿಳಾಸ. ಚಿಜು. ಹಾಂ, ಮ್ಯಾಪು. ಓಕೆ, ನಿಮ್ದಾಯಿತು. ನೆಕ್ಸ್ಟು ಚೈತ್ರ ಸರ್. ಶಿಯೋ, ಸಾಲ್ಟ್, ಉಪ್ಪು, ಸಾತೋ. ಹಾಂ, ಸಾರಿ, ಇದು ಮಾಡಿ, ಪ್ರೊನೌನ್ಸ್ ಮಾಡಿ. ಸತೋ. ಹಾಂ, ಸತೋ. ಎಸ್. ಮೋಂದಾಯ್. ಹಾಂ, ಪ್ರಶ್ನೆ ಮಾಡೋದು, ಕ್ವೆಶನ್. ಪ್ರಶ್ನೆ ಮಾಡೋದಲ್ಲ, ಮೊಂದಾಯಿ ಅಂದರೆ ಪ್ರಾಬ್ಲಮ್ ಆಗುತ್ತೆ, ಕ್ವಶನ್ ಆಗುತ್ತೆ. ಹಾಂ, ಬಟ್ ಕ್ವಶನ್ ಮಾಡೋದಲ್ಲ, ಇದು ನಾಮಪದ. ಕ್ವಶನ್ ಅದು ಎಕ್ಸಾಮ್ ಪೇಪರಲ್ಲಿ ಬರುತ್ತಲ್ಲ ಕ್ವಶನ್, ಅದು. ಹಾಂ ಸರ್. ಹಾಂ, ಕೊತಾಯೆ. ಕೊತಾಯೆ ಆನ್ಸರ್. ಎಸ್.
ಯೋಮಿಕತ. ಇಲ್ಲಿ ಹೇಳಬಾರ್ದು, ಯೋಮಿಕತ ಅಂತ. ಯೋಮಿಕತ. ಯೋಮಿಕತ. ಹಾಂ. ಕಥ. ಹೈ. ಕಥ. ಯೋಮಿಕತ ಅಂದರೆ ಯೋಮಿಕತ ಅಂದ್ರೆ ಹೇಗೆ ಓದೋದು ಎಸ್, ಓದೋ ರೀತಿ. ರೀತಿ. ಎಸ್, ಕಥಾ ಅಂದರೆ ರೀತಿ. ಓಕೆ, ನೆಕ್ಸ್ಟು ಇವರು ಯಾರು? ನಾವು 4 ಜನಲ್ಲ ಇರೋದು. ಹರ್ಷಿತಾ ಸರ್. ಹೈ. ಮಸುಗು. ಹ್ಞೂ. ಸ್ಟ್ರೈಟ್. ಎಸ್, ಸೀದಾ ಸ್ಟ್ರೈಟ್. ಯುಕ್ಕುರಿ. ಏನು? ಯುಕ್ಕುರಿ. ಯುಕ್ಕುರಿ. ಹಾಂ. ಯುಕ್ಕುರಿ. ನಿಧಾನವಾಗಿ. ಆರಾಮಾಗಿ. ಆರಾಮಾಗಿ ಯುಕ್ಕುರಿ. ನಿಧಾನವಾಗಿ. ಎಲ್ಲ ಬರುತ್ತೆ. ಎಸ್, ಆ ಸೆಂಟೆನ್ಸ್ ಬಂದಾಗ, ಸಂದರ್ಭ ಬಂದಾಗ ನೋಡೋಣ ಯಾವ ಅರ್ಥ ತೊಗೊಳತ್ತೆ ಅಂತ. ಹೈ. ಸುಗು. ಹಾಂ. ಇಮಿಡಿಯೇಟ್. ತಕ್ಷಣ. ಬೇಗ. ಎಸ್, ಸೂಪರ್. ತಕ್ಷಣ. ನಂಗೆ ಗೊತ್ತಾಗಿಲ್ಲ ತಕ್ಷಣ ಅನ್ನೋದು. ಎಸ್, ತಕ್ಷಣ, ಬೇಗ. ಮತ. ಹಾಂ. ಮತ್ತೆ. ಎಸ್, ಮತ್ತೆ. ಹತೋದೆ. ಆಮೇಲೆ ಅಥೋದೆ ಶಿಮಸ್. ಆಮೇಲೆ ಮಾಡ್ತೀನಿ. ಹಾಂ. ಮೌಸುಕೋಶಿ. ಮೌಸುಕೋಶಿ. ಎಸ್, ಮೌಸುಕೋಶಿ. ಗೊತ್ತಾಯ್ತು. ಇನ್ನೂ ಸ್ವಲ್ಪ. ಸ್ವಲ್ಪ. ಮೌ. ಎಸ್, ಇನ್ನು. ಎಸ್, ಗ್ರಾಮರ್ ನೋಡಿದ್ವಿ, ವೊಕ್ಯಾಬ್ಯುಲರಿ ನೋಡಿದ್ವಿ. ಇನ್ನೇನು ಮತ್ತೆ ಎಕ್ಸಸೈಸ್ ಪ್ರಾಬ್ಲಮ್ ಮಾಡೋಣ ಬನ್ನಿ. ಹೈ. ಫಸ್ಟ್ 2 ಕಲೆಸನ್. ಚೊತ್ತು ಮತ್ತೆ ಕುದಸಾಯಿ. ಹಾಂ, ಚೊತ್ತು ಮತ್ತೆ ಕುದಸಾಯಿ. ಸ್ವಲ್ಪ ವೈಟ್ ಮಾಡ್ತೀರಾ ಅಲ್ಲ, ಮಾಡಿ. ಹಾಂ, ಅಲ್ಲಿ ಕೇಳ್ಕೊತಿದ್ದೀರಾ ನೀವು. ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ, ಸ್ವಲ್ಪ ತಾಳಿ. ಎಸ್. मेरा sama cuma denwa ko kakete imas. ಹಾಂ, ಇದು ಗ್ಯಾಪ್ ಇಟ್ಟಿದ್ದಾರೆ, ಗ್ಯಾಪ್ ಇಟ್ಬೇಡಿ, ಸೇರಿಸಿರ್ಬೇಕು. ಕಕೆತೆ ಇಮಸ್. ಹಾಂ, ಅಂದರೆ ಅರ್ಥ ಇವಾಗ ದೆನ್ವಾ ಅಂದರೆ ಫೋನನ್ನು ಹಾಕ್ತೀನಿ ಅಂತ ನೋಡಿ. ಇದು ತೇ ಇಮಸ್ ಈಗಷ್ಟೇ ನೋಡಿದ್ವಲ್ಲ. ಪ್ರೆಸೆಂಟ್, ವಾಸ್ತವ. ಆಗ್ತಾ ಇದೆ, ಮಾಡ್ತಾ ಇದ್ದೀನಿ. ಸೊ ಹಾಕ್ತಾ ಇದ್ದೀನಿ. ಅಂದರೆ ಟೈಪ್ ಮಾಡ್ತಾ ಇದ್ದಾರೆ ಏನೋ ಫೋನ್ ನಂಬರ್. ಹಾಕ್ತಾ ಇದ್ದೀನಿ. ಸೊ ದೆನ್ವಾವೋ ಕಕೆತೇಮಸ್. ಎಸ್. ಸೊ ಮಿರಾಸಾನ್ವಾ ಇಮಾ ದೆನ್ವಾವೋ ಕಕೆತೇಮಸ್. ನೆಕ್ಸ್ಟು ಹೈ, ಚೈತ್ರ ಸನ್. ಕೊಕೊ ನಿ ಜುಶೋ ತೋ ನಮಾಯೆ ಓ ಕಾಯ್ತೆ ಕುದಸಾಯಿ. ಹಾಂ. ಹೈ, ಬಕಾರಿ ಮಾಸ್ತಾ. ಹಾಂ, ಇದು ಪ್ರೊನೌನ್ಸ್ ಮಾಡಿ. ಜೂಶೋ. ಹಾಂ, ಜೂಶೋ. ಎಸ್, ಅರ್ಥ. ಇಲ್ಲಿ ಅಡ್ರೆಸ್ ಜೊತೆಗೆ ಹೆಸರನ್ನು ಬರೀರಿ ಪ್ಲೀಸ್. ಬರೀರಿ. ಹಾಂ. ಹೈ, ವಕರಿ ಮಸ್ತ. ಹೈ, ಗೊತ್ತಾಯ್ತು. ಗೊತ್ತಾಯ್ತು, ಅರ್ಥ ಆಯಿತು. ಎಸ್, ಇದನ್ನ ಹೇಳಿ. ಅನೋ ಶಾತು ಓ ಮಿಸೆತೆ ಕುದಸಾಯಿ. ಹಾಂ. ಆ ಶರ್ಟನ್ನು ತೋರಿಸಿ ಪ್ಲೀಸ್. ಹಾಂ, ಅದಕ್ಕೆ ಓಕೆ, ಇಲ್ಲಿ ತೊಗೊಳ್ಳಿ. ಹಾಂ. ಹಾಂ. ಮೋ ಸುಕೋಶಿ ಓಕಿನೋವಾ ಅರಿಮಸೆಂಗ. ಹಾಂ. ಇನ್ನೂ ಸ್ವಲ್ಪ ದೊಡ್ಡದು ಇದೆಯಾ? ಹಾಂ, ಇಲ್ವಾ? ನೆಗೆಟಿವ್ ಹೇಳ್ತಾ ಇದ್ದಾರೆ.
ಅರಿಮಸೆಂಕ ಅಂತಿದ್ದೀರಾ? ಹಾಂ. ಹಾಯ್ ಕೊನೋ ಶರ್ಟ್ ವಾ ಇಕಾಗ ದೆಸ್ಕ. ಹೌದು, ಅಂದ್ರೆ ಈ ಶರ್ಟು ಆಗ್ಬೋದಾ? ಆಗ್ಬೋದಾ? ಎಸ್, ಆಗ್ಬೋದಾ. ಸೊ ಇಲ್ಲಿ ನೋಡಿ, ಇಲ್ಲಿ ಹೊಸದು ಇಲ್ಲಿ ನೋಡಿ, ಮೋಸುಕೋಶಿ ಇತ್ತಾಳೆ. ಅವ್ರು ಏನು ಕೇಳ್ತಾರೆ, ಕಸ್ಟಮರು ಶರ್ಟ್ ತೋರಿಸಿ ಅಂತ. ಅದಕ್ಕೆ ಇವರು ಹೇಳ್ಬೋದಿತ್ತು, ಹಾಂ ಶರ್ಟ್ ತೋರಿಸಿ ಅಂತ. ಇವರು ಹೈ ದೋಸು ತೋರಿಸ್ತಾರೆ. ಇವರಿಗೆ ಸ್ವಲ್ಪ ದೊಡ್ಡ ಶರ್ಟ್ ಬೇಕಾಗಿದೆ. ಅದಕ್ಕೆ ಏನಂತಾರೆ ಅವರು, ಇನ್ನೂ ದೊಡ್ಡ ಮೋಸುಕೋಶಿ, ಇನ್ನೂ ಸ್ವಲ್ಪ ದೊಡ್ಡ ಓಕಿ ಶಟ್ಸುವ ಅರಿಮಸೆಂಕ. ಇದೊಂದು ಮತ್ತು ಹೊಸ ಗ್ರಾಮರ್ ಇದು. ಇನ್ನೂ ಸ್ವಲ್ಪ ದೊಡ್ಡ ಶರ್ಟ್ ಇಲ್ವಾ ಅಂತ ಕೇಳ್ತಾರೆ. ಹಾಗಾದ್ರೂ ಕೇಳ್ಬೋದು, ಇಲ್ಲ ನಮ್ಮ ಕನ್ನಡದಲ್ಲಿ ನಾವು ಕೇಳ್ತೀವಿ ನೋಡಿ, ಇನ್ನೂ ಸ್ವಲ್ಪ ದೊಡ್ಡದು ಇಲ್ಲ ಅಂತ. ಸೊ ಅವೇನಾಗುತ್ತೆ, ಅಂದ್ರೆ ದೊಡ್ಡದಾದ ಶರ್ಟು ಅಲ್ಲಲ್ಲ, ರಿಪ್ಲೇಸ್ ಮಾಡ್ತೀವಿ. ಶರ್ಟ್ಸ್ ಅಂತ ಇನ್ನೊಂದ್ಸಲ ಹೇಳೋದು ಬೇಕಾಗಲ್ಲ, ಯಾಕಂದರೆ ಅದು ಆಬ್ವಿಯಸ್. ಶರ್ಟ್ ಬಗ್ಗೆನೇ ಮಾತಾಡ್ತಿದ್ದೀವಿ, ಮತ್ತು ಇನ್ನೊಂದ್ಸಲ ಯಾಕೆ ಶರ್ಟ್ ಅಂತ ಹೇಳೋದು? ಸೇಮ್ ಕನ್ನಡ ಥರ. ಇನ್ನೂ ಸ್ವಲ್ಪ ದೊಡ್ಡದು ಇಲ್ವಾ, ಓಕಿ ನೋವಾ ಅರಿಮಸೆಂಕ. ಸೊ ಇದು ರಿಪ್ಲೇಸ್ ಮಾಡಿದೆ ಶರ್ಟ್ ಅನ್ನೋದು ನೋವಲ್ಲಿ ರಿಪ್ಲೇಸ್ ಮಾಡಿದೆ, ಯಾಕಂದರೆ ಆಬ್ವಿಯಸ್ ಶರ್ಟ್ ಬಗ್ಗೆನೇ ಮಾತಾಡ್ತಿದ್ವಿ ಅದಕ್ಕೆ. ಸೊ ಅದಕ್ಕೆ ಎರಡು ಆಪ್ಷನ್ ಇದೆ. ಶರ್ಟು ಅಂತ ಮತ್ತಿನ್ನೊಂದ್ಸಲ ಮೆನ್ಷನ್ ಮಾಡಿ ಹೇಳ್ಬೋದು, ಇಲ್ಲಾಂದರೆ ಶರ್ಟ್ ಬದಲು ಓಕಿ ನೋವಾ ಅರಿಮಸೆಂಕ, ಆ ಥರ. ಸೊ ಮತ್ತು ಶೂ ನೋಡ್ತೀರಾ, ಸೈಜ್ ಸಣ್ಣದಿದೆ, ಅವಾಗ ಏನು ಹೇಳ್ತೀರಾ, ಇನ್ನೂ ಸ್ವಲ್ಪ ದೊಡ್ಡದಿಲ್ವಾ ಅಂತೀರಾ, ಇನ್ನೂ ದೊಡ್ಡದು ಶೂ ಇಲ್ವಾ ಅಂತೀರಾ. ಎರಡು ಥರನೂ ಹೇಳ್ಬೋದಲ್ವಾ, ನಿಮಗೆ ಬಿಟ್ಟಿದ್ದು. ಸೊ ಓಕಿ ನೋವಾ, ಎಸ್. ಓಕಿ ಶರ್ಟ್ಸ್ ಅನ್ನೋ ಬದಲು ಓಕಿ ನೋವಾ ಅರಿಮಸೆಂಕ. ಸೊ ನೋ ಅಂದರೆ ಅದು ದೊಡ್ಡದು, ಕನ್ನಡದೇ ದೊಡ್ಡದಿಲ್ವಾ, ನಾವು ಇಲ್ಲಿ ತನಕ ಕಲ್ತವಲ್ಲ ನೋ, ಅದೇ ನೋ ಇದು. ಇದರ ಅದ್ರದ್ದು ಇದ್ರದ್ದು ಅದೇದು ಓಕಿ ನೋವಾ ಅರಿಮಸೆಂಕ, ಎಸ್. ಹಾಯ್. ಓಕೆ, ನೆಕ್ಸ್ಟು ಹರ್ಷಿತಾ ಸಾನ್. ಸುಮಿಮಸೆನ್ ಗಾ ಕೊನೋ ಕಾಂಜಿನೋ ಯೋಮಿಕತಾವೋ ಓಶಿಯತೆ ಕುದಸಾಯ್. ಎಸ್, ಇಲ್ಲಿ ನೋಡಿ, ಈ ಪದ ಇಂಪಾರ್ಟೆಂಟ್ ಇದೆ, ಹೇಳ್ತೀನಿ ಹೆಂಗೆ ಅಂತ. ಇದರ ಅರ್ಥ ಗೊತ್ತಾಯ್ತಾ? ಎಕ್ಸ್ಕ್ಯೂಸ್ ಮೀ, ಕೊನೋ ಕಾಂಜಿನೋ ಅಂದರೆ ಈ ಕಾಂಜಿ. ಈ ಕಾಂಜಿ. ಓಕೆ, ಇದು ನಿಮಗೆ ಗೊತ್ತಿಲ್ಲ, ಇದು ಗೊತ್ತಾ? ಓಶಿಯತೆ ಕುದಸಾಯ್ ಅಂದರೆ ಪ್ಲೀಸ್. ಓಶಿಯತೆ ಒಶಿಯಮಸ್ ಹೇಳ್ತೀನಿ. ಒಶಿಯತೆ ಕುದಸಾಯ್, ಹೇಳಿ. ಅದೇ ಇದು ರಿಕ್ವೆಸ್ಟ್ ಮಾಡೋದು, ನೀವು ನಾನು ರಿಕ್ವೆಸ್ಟ್ ಮಾಡ್ತಿದ್ದೀರಾ, ಇದು ಹೇಳಿ ಅಂತ. ಅದೇನು ಅಂದರೆ ಕಾಂಜಿಯ ಓದೋ ರೀತಿ ಅನ್ನು ಹೇಳಿ ಅಂತ. ಕಾಂಜಿಯ ಓದೋ ರೀತಿಯನ್ನು ಹೇಳಿ. ಈಗ ನೋಡಿ, ಎಸ್. ಈಗ ನೋಡಿ, ಯೋಮಿಮಸ್ ಗೊತ್ತಾ? ಯೋಮಿಮಸ್ ಬಂದಿಲ್ಲ ಅಲ್ಲ ಇನ್ನು. ಯೋಮಿಮಸ್ ಅನ್ನೋ ವರ್ಬ್ ಕೇಳಿದಿರಾ? ಯೋಮಿಮಸ್ ಅಂದರೆ ಓದ್ತೀನಿ. ಓದೋ ರೀತಿ, ಯೋಮಿ ಮಸ್ ಹೋಗ್ಬಿಟ್ಟು ಕಥಾ ಬರುತ್ತೆ, ಯೋಮಿ ಕಥಾ ಆಯಿತು, ಓದೋ ರೀತಿ ಅಂತ. ಸೊ ಈಗ ಬರಿತೀನಿ, ಕಕಿಮಸ್, ಬರೆಯೋ ರೀತಿ.